Hi. Bye. Hi. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನಿವತ್ತು ಮತ್ತೆ ಮಧ್ಯಾಹ್ನದಿಂದ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಾವು ಬೀಚ್ಗೆ ಹೋಗಿದ್ದು ಬಂದ್ವಲ್ಲ, ಅದರ ನೆಕ್ಸ್ಟ್ ಡೇ ಬಂದು ಮಲಗಿದವರು ನೈಟು ತುಂಬ ಲೇಟಾಗಿದ್ವಿ, ಹಾಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ಊಟದಿಂದ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ಊಟ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಬಡಿಸ್ತಾ ಇದ್ದಾರೆ, ನಾನು ಕೂತ್ಕೊಂಡಿದ್ದೀನಿ. ಎಲ್ಲ ಕೂತ್ಕೊಂಡು ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡ್ಕೊಂಡಿದ್ದೆ ಒಂದು ವೀಡಿಯೋ ಶೂಟ್ ಮಾಡೋಣ ಅಂತ ಮಾಡಿದ್ವಿ. ಒಂದು ಶಾರ್ಟ್ ವಿಡಿಯೋ ಮಾಡೋಣ, ಮ್ಯಾಂಗೋ ಡ್ರಿಂಕ್ ಅಂತ. ಅಪ್ಪ ಇದು ಶೂಟ್ ಮಾಡೋ ಇದನ್ನ ಮಕ್ಕಳ ಕೈಲಿ ಹೇಳ್ಸೋದ್ರೊಳಗೆ ಸಾಕಾಗುತ್ತೆ. ಅವ್ರಿಗೆ ವೀಡಿಯೋ ಮಾಡಬೇಕು ಅನ್ನೋ ಆಸೆ, ಆದರೆ ನಾವು ಹೇಳ್ಕೊಟ್ಟಂಗೆ ಹೇಳೋಕ್ಕೂ ಬರಲ್ಲ. ಅಂತೂ ಇಂತೂ ಹೇಗೋ ಮಾಡಿ ವೀಡಿಯೋ ಶೂಟ್ ಮಾಡಿದ್ವಿ. ಹಾಗೆ ಸಂಜೆ ಮೇಲೆ ನಮ್ಮ ಆಂಟಿ ಬಂದಿದ್ದರು. ಅವರೊಂದು ಸ್ವಲ್ಪ ಬ್ಲೌಸ್ ಸ್ವಲ್ಪ ಡಿಸೈನ್ ವರ್ಕಿಗೆ ಕೊಡಬೇಕಾಗಿತ್ತಂತೆ. ಹಾಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಆಂಟಿ ಅಂಕಲ್ ಬಂದರು. ಕ್ರಿಸ್ ನಮ್ಮ ಜೊತೆನೇ ಬಂದಿದ್ದ. ಹಾಗೆ ಇಲ್ಲಿ ಐಲೈನರ್ ಹಾಕಿಸ್ಕೊತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು. ಅವಳು ಎಮ್ಮಿ ಐಲೈನರ್ ಇಟ್ಕೊಂಡು ಅವಳು ಹಾಕ್ಕೊಡಿಯಕ್ಕ ಅಂತ ನನಗೆ ಹೇಳ್ತಾ ಇದ್ಲು. ಹಾಗೆ ಆಂಟಿ ಹಾಕಿಸ್ಕೊತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾವು ಅಜ್ಜಿ ಮನೆಯಿಂದ ಬರುವಂಥ ಲಾಸ್ಟ್ ದಿನದವರೆಗೂ ಇರುವಂಥ ಅಲ್ಲಿ ಇದ್ದಿದ್ದ ದಿನಗಳನ್ನ ನಾನಿಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಇದೊಂದೇ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಟಾಡ್ತಿರೋರು ನಮ್ಮ ಪಿ ಟಿ ಅಂಕಲ್ ಮತ್ತು ನಮ್ಮ ಮನು ಅಂಕಲ್ಲು. ಇವರು ನಮ್ಮ ಆ ಕಡೆ ವೈಟ್ ಶರ್ಟಲ್ಲಿದ್ದಾರಲ್ವ, ಅವರು ನಮ್ಮ ಸಬಿತಾ ಆಂಟಿ ಅವರ ಹಸ್ಬೆಂಡು. ಪಿ ಟಿ ಅಂಕಲ್ ಅಂತ ನಾವು ಅವ್ರನ್ನ ಕರೆಯೋದು. ಇಬ್ಬರು ಶಟಲ್ ಕಾಕ್ ಆಡ್ತಾ ಇದ್ದಾರೆ. ಅಜ್ಜಿ ಹೇಳಿದರು ರಾತ್ರಿ ಊಟಕ್ಕೆ ನಾನ್ ವೆಜ್ ಅದು ಗ್ರೇವಿ ಇತ್ತಲ್ವ, ಅದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕೈ ರೊಟ್ಟಿ ಅಂತ ಹೇಳ್ತಾರೆ. ಅದನ್ನ ಕೈ ರೊಟ್ಟಿ ಪ್ರಿಪೇರ್ ಮಾಡೋಣ ಅಂತ ನೈಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಕ್ಕಿ ಅಲ್ಲ, ಅನ್ನನ ರುಬ್ಕೋಬೇಕು. ವೋಲ್ಟೇಜ್ ಬೇರೆ ಇಲ್ಲ. ನಮ್ಮದು ಲಾಸ್ಟ್ ಮನೆ ಆಗಿರೋದ್ರಿಂದ ಕರೆಂಟ್ ತುಂಬ ಇಶ್ಯೂ ಇರುತ್ತೆ. ಈ ಥರ ಎಲ್ಲ ಇನ್ವರ್ಟ್ರಲ್ಲೇ ಮಾಡಬೇಕು. ಈ ಅನ್ನ ರುಬ್ಬುವಂಥದ್ದು ಎಲ್ಲ ಕೈಯಲ್ಲಿ ನಾದ್ಬೋದು, ಆದರೆ ಇಷ್ಟು ಜನಕ್ಕೆ ಕೈಯಲ್ಲಿ ಅನ್ನನ ನಾದೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಮಿಕ್ಸಿಲಿ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ಈಸಿಯಾಗಿ ರೊಟ್ಟಿ ನಾವು ಮಾಡ್ಕೋಬೋದು. ಹಾಗೆ ಮಿಕ್ಸಿಲಿ ಸ್ವಲ್ಪ ಆಡಿಸ್ಕೊಂಡು ಇಲ್ಲಿ ನಮ್ಮ ಅತ್ತೆ ಎಲ್ಲ ಹೊಂದಿಸ್ತಾ ಇದ್ದಾರೆ. ಅನ್ನನ ಮಿಕ್ಸಿಲಿ ಸ್ವಲ್ಪ ರುಬ್ಕೊಂಡ್ಮೇಲೆ ನೀರು ಹಾಕಬಾರ್ದು, ಹಾಗೆ ರುಬ್ಕೊಂಡ್ಮೇಲೆ ಅಕ್ಕಿ ಹಿಟ್ಟು ಸೇರಿಸಿ ಈ ಥರ ಮಿಕ್ಸಪ್ ಮಾಡುವಂಥದ್ದು. ನಮ್ಮ ಅಜ್ಜಿ ಮಾಡ್ತಾಯಿದ್ದಾರೆ ರೊಟ್ಟಿ. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ಅಂದರೆ ಅವ್ರ ಥರ ನಮ್ಮ ಮನೇಲಿ ಯಾರಿಗೂ ಮಾಡೋಕ್ಕೆ ಬರೋಲ್ಲ. ಬೆರಳು ಹಚ್ಚಾಗಲಿ, ಈ ನಾವು ರೊಟ್ಟಿ ಮೇಕರಲ್ಲಿ ನಾವು ಮಾಡಿದ್ರೆ ಅದೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಕೈಯಲ್ಲಿ ನಾವು ಮಾಡೋದ್ರಿಂದ ನಮ್ಮ ಬೆರಳು ಹಚ್ಚು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಇವ್ರ ಜೊತೆ ಇನ್ನಿಬ್ಬರು ಸೇರ್ಕೊಂಡಿದ್ದಾರೆ ರೊಟ್ಟಿ ಮಾಡೋಕ್ಕೆ. ಅವ್ರನ್ನ ನಾನು ತೋರಿಸ್ತೀನಿ. ನಾನು ಈ ಥರ ನೋಡಿ ನಮ್ಮ ಅಜ್ಜಿ ಯಾವ ಥರ ರೊಟ್ಟಿ ಮಾಡ್ತಾರೆ ಅಂತ. ಅವ್ರ ಥರ ಮಾತ್ರ ರೊಟ್ಟಿ ನಮ್ಮ ಮನೇಲಿ ನಮ್ಮ ಇನ್ನೊಂದು ಮಂಜು ಜೊತೆ ಸ್ವಲ್ಪ ಮಾಡ್ತಾರೆ, ಆದ್ರೂ ನಮ್ಮ ಅಜ್ಜಿಯಷ್ಟು ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನನಗೆ ಚಿಕ್ಕಮ್ಮನ ರೊಟ್ಟಿನೇ ಬೇಕು. ನನಗೂ ಅಷ್ಟೇ. ನೀವು ಮಾಡಿದ್ದೆಲ್ಲ ಯಾರು ತಿನ್ನೋದು? ನಿಮಗೆ ಭವ್ಯಗೆ ನೋಡು, ನಾನು ಮಾಡಿದ್ದು ಭವ್ಯಗೆ. ಕೇಳಿಸ್ಕೊಂಡ್ರ? ಕಾಂಪಿಟೇಷನ್ಗೆ ಬಿದ್ದು ರೊಟ್ಟಿ ಮಾಡೋರ ಕತೆ ಹೀಗೆ. ಅವ್ರು ಮಾಡಿರೋ ರೊಟ್ಟಿನ ನಾವು ತಿನ್ನಬೇಕಂತೆ, ಅಜ್ಜಿ ಮಾಡಿರೋ ರೊಟ್ಟಿ ಮಾತ್ರ ಅವ್ರಿಗೆ ಬೇಕಂತೆ. ನೋಡಿ ಈ ಥರ ರೊಟ್ಟಿ ಮಾಡಿಕೊಂಡು ಈ ಥರ ಕ್ಲೀನಾಗಿ ತಟ್ಟಿ ಇದನ್ನ ಈಗ ತಗೊಂಡೋಗಿ ಹೆಂಚು ಮೇಲೆ ಹಾಕ್ತಾರೆ. ಅಲ್ಲಿ ಇಬ್ಬರು ರೊಟ್ಟಿ ಕಾಯ್ಸೋಕ್ಕಲ್ಲಿ ಇಬ್ಬರು ನಿಂತಿದ್ದಾರೆ. ಒಬ್ಬರು
ನಮ್ಮ ಸುಮಿ ಆಂಟಿ, ಇನ್ನೊಬ್ಬರು ನಮ್ಮ ಅತ್ತೆ, ಇಬ್ಬರು ರೊಟ್ಟಿ ಬೇಯಿಸ್ತಾ ಇರೋರು. ಇನ್ನು 3 ಜನ ರೊಟ್ಟಿ ಮಾಡ್ತಾ ಇರೋರು. ಈ ಥರ 2 ಕಡೆನೂ ಬೇಯಿಸ್ಕೋಬೇಕು. ಬೇಯಿಸಿ ಈ ಥರ ಸ್ಟವಲ್ಲಿ, ಅಂದರೆ ಮುಂಚೆ ಎಲ್ಲ ಒಲೆ ಇರ್ತಿತ್ತಲ್ವ, ಈ ಸೌದೆ ಒಲೆ, ಅದರಲ್ಲಿ ಕೆಂಡದಲ್ಲಿಟ್ಟು ಸುಡ್ತಾಯಿದ್ರು. ಅದು ಇನ್ನೂ ಒಳ್ಳೆ ಟೇಸ್ಟು. ಈಗೆಲ್ಲ ಸ್ಟವ್ ಅಲ್ವಾ, ಎಲ್ಲಿ ಈಗ ಒಲೆ ಎಲ್ಲ. ನಮ್ಮಲ್ಲೂ ಹಳೆ ಮನೆ ಇರುವಾಗಿತ್ತು. ಈಗ ಹೊಸ ಮನೆ ಇದು ಮಾಡಿದ ಮೇಲಿಂದ ಈ ಥರ ಒಲೆ ಇಲ್ಲ. ಸ್ಟವಲ್ಲೇ ಈ ಥರ ಮಾಡುವಂಥದ್ದು. ಈ ಥರ ಕ್ಲೀನಾಗಿ ಪೊಕ್ಲ ಬರೆಸ್ತಾರೆ. ನೀವು ಇದಕ್ಕೆ ಏನಂತೀರಿ? ನಾವು ಪೊಕ್ಲ ಅಂತ ಹೇಳ್ತೀನಿ. ಆ ಥರ ಅದನ್ನ ಬರೋವರೆಗೂ, ಅಂದರೆ ಸೀದೋಗಬಾರ್ದು. ಆ ಥರ ಅದನ್ನ ನೋಡಿ, ಈ ಥರ ಲೈಟಾಗಿ ಒಂದೊಂದು ಚುಕ್ಕಿ ಥರ ಬರ್ತದೆ. ಈ ಥರ ಬೇಯಿಸ್ಕೋಬೇಕು. ಮನೇಲಿ ಅಷ್ಟು ಜನಕ್ಕೆ ರೊಟ್ಟಿ ಮಾಡೋದ್ರೊಳಗೆ ಸಾಕಾಗಿ ಹೋಗ್ತದೆ. ನೋಡಿ, ಈ ಥರ ಪೊಕ್ಲ ಬರಬೇಕು. ನೋಡಿ ಇಲ್ಲಿ ಕಾಂಪಿಟೇಷನಲ್ಲಿ ನಾವು ಮಾಡಬೇಕು ಅಂತ ಮಾಡ್ತಾ ಇರೋರು ಇವರು, ಸಬಿತಾ ಆಂಟಿ. ಇನ್ನೊಂದು ತೋರಿಸ್ತೀನಿ ರೀ. ಇವರು ನಮ್ಮ 2ನೇ ಮಾವನ ಹೆಂಡ್ತಿ, ತಿಲಾಕತ್ತೆ ಅಂತ. ಇವರು ಬೆಂಗಳೂರಲ್ಲಿರೋದಲ್ವ, ಅವ್ರ ಅತ್ತೆ, ಅಂದರೆ ನಮ್ಗೆ ಅಜ್ಜಿ. ಹಾಗೆ ಅವರು ಮಾಡ್ತಾ ಇರೋದು. ನೋಡಿ, ಇವರು ರೊಟ್ಟಿ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಉಬ್ಬಬೇಕು. ಈ ಥರ ಉಬ್ಬಿದ್ರೆ ರೊಟ್ಟಿ ಪರ್ಫೆಕ್ಟ್ ಆಗಿದೆ ಅಂತ. ಉಬ್ಬಿದೋದ್ರೆ ಏನಿಲ್ಲ, ಆದರೆ ಉಬ್ಬಿದ್ರೆ ರೊಟ್ಟಿ ಒಂಥರ ಟೇಸ್ಟಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಬ್ಬರು ಬೇಯಿಸ್ತಾ ಇದ್ದಾರೆ, 3 ಜನ ಮಾಡ್ತಾ ಇದ್ದಾರೆ. ಕೈಯಲ್ಲೇ ಬೆರಳಲ್ಲೇ ಇದನ್ನ ಮಾಡುವಂಥದ್ದು. ಕ್ಲೀನಾಗಿ ಬೆರಳು ಎಲ್ಲ ಕಡೆ ಒತ್ತಿ ಕ್ಲೀನಾಗಿ ರೊಟ್ಟಿ ಮಾಡಿದ್ರೆ ಈ ಥರ ಉಬ್ಕೊಳ್ಳುತ್ತೆ. ಇಲ್ದೋದ್ರೆ ರೊಟ್ಟಿ ಉಬ್ಬಲ್ಲ. ರೊಟ್ಟಿ ಮಾಡೋದು ಒಂದು ನ್ಯಾಕಲ್ಲಿ ನೋಡ್ತಾ ಇರ್ಬೋದು. ಆ ರೊಟ್ಟಿ ಮೇಲೆ ಬೆರಳು ಹಚ್ಚು ಯಾವ ಥರ ಇದೆ ಅಂತ. ಅದು ಬೇಯಿಸೋದು ಒಂದು ಪ್ರೊಸೀಜರ್ ಫ್ರೆಂಡ್ಸ್. ಅದು ತದ್ವಾ ಮಾಡಿ ಬೇಯಿಸಿದ್ರೆ ಅದು ಉಬ್ಬಲ್ಲ, ರೊಟ್ಟಿ ಚೆನ್ನಾಗಿ ಬರಲ್ಲ. ಕ್ಲೀನಾಗಿ ಮಾಡಬೇಕು. ನೋಡಿ, ಇವ್ರು ಎಷ್ಟು ನಿಧಾನಕ್ಕೆ ನಮ್ಮ ಅತ್ತೆ ರೊಟ್ಟಿ ತಟ್ಟೋದನ್ನ ಕಲಿತಾ ಇದ್ದಾರೆ. ಅಂದರೆ ನಮ್ಮ ಅತ್ತೆ ಮಾಡೋ ಅಡುಗೆಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಲ್ಯಾಂಗ್ವೇಜ್ ಲ್ಯಾಬ್ ಅಂತ. ದಯವಿಟ್ಟು ಅವರು ಸ್ಪೋಕನ್ ಕನ್ನಡ ಕ್ಲಾಸಸ್ ಬಗ್ಗೆ ಅವರು ಟೀಚ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ. ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ, ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಅವ್ರ ಚಾನಲ್ ಹೆಸರು. ಹೋಗಿ ಅದಕ್ಕೆ ಆ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಇವರು ನೈಟು ಊಟಕ್ಕೆ ಈಗ ರೊಟ್ಟಿ ಮಾಡ್ತಾ ಇದ್ದಾರೆ. ಆಯಿತು, ಇನ್ನೇನು ಆಯ್ತಾ ಬಂತು, ಇನ್ನೊಂದು ಸ್ವಲ್ಪನೇ ಇರೋದು. ಇದೇ ಲಾಸ್ಟ್ ರೊಟ್ಟಿ ಅನ್ಕೋತೀನಿ ನಾನು. ಬೇಯಿಸ್ತಾ ಇದ್ದಾರೆ, ಒಂದು ಕಡೆ ಇಡ್ತಾ ಇದ್ದಾರೆ, ತೋರಿಸ್ತೀನಿ ರೀ. ನೋಡಿ, ಈ ಥರ ರೊಟ್ಟಿ ಇದು ಚೆನ್ನಾಗಿ ಆರಿದ ಮೇಲೆ ಈ ಥರ ಒಂದ್ರ ಮೇಲೆ ಒಂದು ಹಾಕಬೇಕು. ಇಲ್ಲದೋದ್ರೆ ಬಿಸಿಲೇ ಒಂದ್ರ ಮೇಲೆ ಒಂದು ಹಾಕಿದ್ರೆ ಒಂಥರ ನೀರಿನಂಗೆ ರೊಟ್ಟಿ, ಅದು ಏನು ಬೆವ್ರೋದು ಅಂತ ಹೇಳ್ತಾರಲ್ಲ, ಬೆವ್ದೋದಂಗೆ ಆಗುತ್ತೆ. ಈ ಥರ ಮಾಡಿ ಇಡ್ತಾರೆ. ನಮ್ಮ ಅತ್ತೆ ಮಗಳು ಇವು ನಮ್ಮ ಮನೆಗೆ ಬಂದಿದ್ನಲ್ಲ ಲಿಜೋ, ನೋಡಿರ್ಬೋದು ನೀವು ನನ್ನ ಹಳೆ ವಿಡಿಯೋದಲ್ಲಿ. ಕತ್ಲೇಲಿ ಆಟ ಆಡ್ತಿದ್ದಾರೆ. ಇವು ನಮ್ಮ ಮಾವನ ಮಗ ಅಪ್ಪು ಅಂತ. ರಾತ್ರಿ ಆದರೂ ಮಕ್ಕಳಿಗೆ ಆಟ ಜೋರು. ನಮ್ಮ ತಾತ ನೋಡಿ ಸುಮ್ಮನೆ ಮಲಗಿದ್ದಾರೆ. ಹಾಗೆ ಇನ್ನೇನು ರೊಟ್ಟಿ ಎಲ್ಲ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು ಎಷ್ಟು ರೊಟ್ಟಿ ಮಾಡಿದ್ದಾರೆ ಅಂತ. ಸುಮಾರು ರೊಟ್ಟಿ ಮಾಡಿದ್ದಾರೆ. ಹಾಗೆ ಮಧ್ಯಾಹ್ನ ಮಾಡಿರೋದು ಇದು ನಾನ್ ವೆಜ್ ಗ್ರೇವಿ ಇತ್ತು. ಹಾಗೆ ನಮ್ಮ ಆಂಟಿ ಊಟ ಬಿಡಿಸ್ತಾ ಇದ್ದಾರೆ ಎಲ್ಲರಿಗೂ. ರೊಟ್ಟಿ ಮತ್ತು ಇದು ಗ್ರೇವಿ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಸುಮಿ ಆಂಟಿಲಿ ಬಡಿಸ್ಕೊಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ತಗೊಂಡೋಗಿ ಊಟ ಕೊಡ್ತಾ ಇದ್ದೀನಿ. ಕುಟುಂಬದಲ್ಲಿ ಎಲ್ಲ ಹೀಗೆ ಅಲ್ವಾ, ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು. ಇದೆಲ್ಲ ತುಂಬ ಚೆಂದ, ಒಂದು ಒಳ್ಳೆಯ ಒಂದು ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಮ ಜೊತೆನೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಕೂತ್ಕೊಂಡಿದ್ದೀವಿ. ಇದು ನಾವು ಬರೋ ಹಿಂದಿನ ದಿವಸದ್ದು ಇದು ವಿಡಿಯೋ ಅನ್ಕೋತೀನಿ ನಾನು. ಇದನ್ನ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ತುಂಬ ಮಿಸ್ ಮಾಡ್ಕೋತೀನಿ. ಅಜ್ಜಿ ಮನೇಲಿ ಕಳೆದಿದ್ದ ದಿನಗಳು, ನಾವೆಲ್ಲ ಫ್ಯಾಮಿಲಿ ಸಮೇತ ಇದ್ದಿದ್ದು, ಟ್ರಿಪ್ ಹೋಗಿದ್ದು, ಇದನ್ನೆಲ್ಲ ಒಂದು ಒಳ್ಳೆ ಮೆಮೊರೀಸ್. ಇದನ್ನೆಲ್ಲ ಮರೆಯೋಕ್ಕಾಗಲ್ಲ. ಹಾಗೆ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ಈಗೀಗ ಎಡಿಟಿಂಗ್ ಕಲಿತಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಎಡಿಟಿಂಗ್ ಮಾಡೋಕ್ಕೆ. ಅದಕ್ಕೋಸ್ಕರ ಅಷ್ಟೇ ತುಂಬ ಲೇಟಾಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ನಿಮ್ಮ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟಿಂದಲೇ ನಾನು ಮುಂದೆ ಬರಬೇಕು, ಮುಂದೆ ಬರಲಿಕ್ಕೂ ಸಹಾಯ ಆಗ್ತಾಯಿದೆ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ಹಳ್ಳಿ ಪ್ರಪಂಚ ಚಾನಲ್ನ ಮರೆಯದೆ ಫಾಲೋ ಮಾಡಿ.